guys, ನಾವು ನಿಮ್ಮ ಕನ್ನಡಿಗರ್ಸ್. ಸೊ ಇವತ್ತು ನಾವು ನಿಮ್ಮನ್ನ ಚೈನಾ ಟೌನ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ವಾಟ್ ಇಸ್ ಚೈನಾ ಟೌನ್? ಚೈನೀಸ್ ಅವರು ಇಮಿಗ್ರೇಟ್ ಆದಾಗ ಬೇರೆ ಬೇರೆ ಕಂಟ್ರೀಸ್ಗೆ, ಸೊ ಎನಿ ಟೈಮ್ ದೇ ವಾಸ್ ಹಾರ್ಡ್ಶಿಪ್ಸ್, ವಾರ್ಸ್ ಆ ಥರ ಇದ್ದಾಗ ಸೊ ಅವ್ರವ್ರ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು. ಸೊ ಚೈನೀಸ್ ರೆಸ್ಟೋರೆಂಟ್ಸ್ ಇನಿಷಿಯಲಿ ಸಿಲ್ಕ್ ಗಾರ್ಮೆಂಟ್ಸ್ ಆ ಥರ ಸೆಲ್ ಮಾಡ್ತಿದ್ರು, ಬಟ್ ಇವೆನ್ಚುಯಲಿ ಇಟ್ ಮೂವ್ಡ್ ಆನ್ ಟು ಲೈಕ್ ಎಂಟೈರ್ ಕಮ್ಯುನಿಟಿ. ಸೊ ದ್ಯಾಟ್ ಈಸ್ ಚೈನಾ ಟೌನ್. ಸೊ ಇಲ್ಲಿ ಬೇಸಿಕ್ಲಿ ಮಿಲಾನಲ್ಲಿ ಒಂದು ನೇಬರ್ಹುಡ್ ಇದೆ, ಒಂಥರ ಸ್ಟ್ರೀಟ್ ಥರ ಇದೆ. ಸೊ ಇಲ್ಲಿ ನಿಮಗೆ ಚೈನೀಸ್ ಸೂಪರ್ ಮಾರ್ಕೆಟ್ ಅಂದರೆ ಚೈನೀಸ್ ಇಂಗ್ರೀಡಿಯೆಂಟ್ಸು ಮತ್ತು ಅವ್ರು ಏನೇನು ಯೂಸ್ ಮಾಡ್ತಾರೋ ಕುಕಿಂಗ್ಗೆ ಅದೆಲ್ಲ ಸಿಗುತ್ತೆ ಚೈನೀಸ್ ಸೂಪರ್ ಮಾರ್ಕೆಟಲ್ಲಿ. ಆಮೇಲೆ ಸ್ಟೇಷ್ನರಿ, ಬಟ್ಟೆ ಇವ್ರದ್ದೆಲ್ಲ ಚೈನಾ ಅವ್ರದ್ದು ಎಲ್ಲ ಎಕ್ಸ್ಪೋರ್ಟ್ ಆಗಿ ಬರುತ್ತೆ. ಪ್ಲಸ್ ರೆಸ್ಟೋರೆಂಟ್ಸ್ ಅಂತೂ ಬೇಜಾನಿರುತ್ತೆ, ತುಂಬಾನೇ ಜಾಸ್ತಿ ಆಪ್ಷನ್ಸ್ ಇರುತ್ತೆ ಗೈಸ್. ಸಕ್ಕತ್ತಾಗಿರೋ ಚೈನೀಸ್ ರೆಸ್ಟೋರೆಂಟ್ಸ್ ಇರುತ್ತೆ ಆಯ್ತಾ. ಬಟ್ ಅದೇ ಇವ್ರು ಚೈನೀಸ್ ಫುಡ್ ಗೊತ್ತಿಲ್ಲ, ಇಟಾಲಿಯನ್ಸ್ ಕೇಟರ್ ಮಾಡಿರೋ ತರ ಇರ್ಬೋದು. ಸೊ ತುಂಬಾನೇ ಅಥೆಂಟಿಕ್ ಚೈನೀಸೂ ಸಿಗಲ್ಲ. ಸೊ ಬನ್ನಿ. ಎಷ್ಟು ಟೈಮು ಅಂದರೆ 8:15 ಎಷ್ಟು ಬೆಳಗಿದೆ ನೋಡಿ. ಸೊ ಯೂಶ್ವಲಿ ಹಾಗೆ ಇಲ್ಲಿ ಸಮ್ಮರ್ ಟೈಮಲ್ಲಿ ಡೇ ಟೈಮ್ ಜಾಸ್ತಿ ಇರುತ್ತೆ. ಸೊ ಸನ್ಸೆಟ್ ಆಗೋದು 9 o'clock ಇರುತ್ತೆ. ಸೊ ಹಾಫ್ ಅನ್ ಅವರ್ ಇದೆ ಸನ್ಸೆಟ್ ಆಗೋಕ್ಕೆ. ಸೊ ವಿಂಟರಲ್ಲಿ ಆಲ್ಮೋಸ್ಟ್ 4:30-5 o'clock ಹಂಗೆ ಸನ್ಸೆಟ್ ಆಗಿಬಿಡುತ್ತೆ. ಬಟ್ ಸಮ್ಮರ್ ಟೈಮ್ ಲಾಂಗ್ ಜಾಸ್ತಿ ಡೇ ಟೈಮ್ ಇರುತ್ತೆ. ಸೊ ಆಮೇಲೆ ಡಿನ್ನರ್ ಮಾಡಕ್ಕೆ ಒಂದು ಸ್ವಲ್ಪ ಅನ್ಸುತ್ತೆ, ಲಂಚ್ ಮಾಡ್ತಿರಂಗೆ ಅನ್ಸುತ್ತೆ. ಆಕ್ಚುಲಿ ಡಿನ್ನರು ಅನ್ಸಲ್ಲ, ಒಂಥರ ಚೆನ್ನಾಗಿರುತ್ತೆ. ಆಚೆ ಕಡೆ ಜಾಸ್ತಿ ಹೊತ್ತಿರ್ಬೋದು ಗೈಸ್. ಅದೇ ಟೈಮ್ ಹೋಗೋದೇ ಗೊತ್ತಾಗಲ್ಲ ಲಿಟ್ರಲಿ. ಇನ್ನೂ ಸೇಫ್ ಆಗಿರುತ್ತೆ. ಗೈಸ್ ನಮ್ದು ಇಲ್ಲಿ ಟ್ರಾಮಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ವ್ಯೂ ತುಂಬಾನೇ ಚೆನ್ನಾಗಿದೆ, ತೋರಿಸ್ತಿದ್ದೀವಿ ಗೈಸ್. ನೋಡಿ ಎಷ್ಟು ಚೆನ್ನಾಗಿದೆ, ಸ್ಕೈ ಅಂತೂ ನೋಡಿ ಮಸ್ತಾಗಿದೆ ಗೈಸ್. ನೋಡಿ ಏನೋ ಫುಟ್ಬಾಲ್ಗೆ ಏನೋ ಮಾಡ್ತಿದ್ದಾರೆ ಅನ್ಕೊಂತೀನಿ. ನೋಡಿ ಗೈಸ್, ಫುಟ್ಬಾಲ್ ಟೀಮು, ಇಟಾಲಿಯನ್ ಫುಟ್ಬಾಲ್ ಟೀಮ್ ಅನ್ಕೊಂತೀನಿ. ಆದರೆ ಅದೆಲ್ಲ ಮಾಡ್ಬೋದಾ ಇಲ್ಲ ಗೊತ್ತಿಲ್ಲ ಗೈಸ್. ಇವಾಗ ಟ್ರಾಮ್ ಬರ್ತಾ ಇದೆ. ಇದು ಮಾಡರ್ನ್ ಟ್ರಾಮು, ಅದೇ ಬೇರೆ ಬೇರೆ ವೆರಿ ಓಲ್ಡನ್ ಟೈಮ್ಸ್ ಟ್ರಾಮು ಇರುತ್ತೆ. ಸೊ ಓ ಫುಲ್ ಖಾಲಿ ಇದೆ. ನಾವೇ ಇದು ಫಸ್ಟ್ ಸ್ಟಾಪ್ ಅನ್ಸುತ್ತೆ ಆ ಕಡೆಯಿಂದ. ಗೈಸ್ ಇದೆ ಚೈನಾ ಟೌನ್. ಇವಾಗ ಟೈಮು 9 o'clock. ಫೈನಲಿ ಇವಾಗ ಸ್ವಲ್ಪ ಕತ್ಲಾಗ್ತಾ ಇದೆ. ಈ ಸ್ಟೋರ್ ಹೆಸರು ಡೋರಾ. ಈ ಡೋರೆಮೋನ ನೋಡಿರ್ತೀರಲ್ಲ, ಡೋರೆ ಹಾಕಿ ಅಂತ. ಆ್ಯಕ್ಚುಲಿ ಅದೇ ಇದು. ಏನೇನೋ ಕ್ಯೂಟಾಗೆಲ್ಲ ಇದೆ. ಇವಾಗ ಇದು ಇಸ್ಕೊಂತಿದ್ದೀರಿ ಮೋಚಿ, ಕಾಫಿ ಫ್ಲೇವರ್ಡ್ ಮುಚಿ. ಇಲ್ಲಿ ಈ ತರ ಸ್ವೀಟ್ಸ್ ಎಲ್ಲ ಸಿಗುತ್ತೆ. ಇಲ್ಲಿ ಹೋಗ್ಬೇಕಾ ಗೊತ್ತಿಲ್ಲ, ಎಲ್ಲಿ ಹೋಗ್ಬೇಕು ಅಂತ ಗೈಸ್. ಏನ್ ಬೇಕು ಇಲ್ಲ, ಅಥವಾ ಇನ್ನ ಮುಂದೆ ನೋಡ್ಕೊಂಡು ಹೋಗೋಣ ಗೈಸ್. ಇಲ್ಲಿ ನೋಡಿ, ಇದು ಯಾವ್ದೋ ಎಷ್ಟು ಕ್ಯೂಟ್ ಆಗಿರೋ ಶಾಪ್ ಇದೆ. ಆನಿಮೆ ಇನ್ಸ್ಪೈರ್ಡ್ ಇದೆ ಆಕ್ಚುಲಿ ಗೈಸ್. ಎಷ್ಟು ಕ್ಯೂಟ್ ಆಗಿದೆ. ಇಟ್ಸ್ ಕಾಲ್ಡ್ ಫನಿ ಮಾರ್ಟ್. ಗೈಸ್ ಇಲ್ಲೆಲ್ಲ ಡ್ರೆಸ್ ಅಪ್ ಆಗಿ ಬಂದಿದ್ದಾರೆ ನೋಡಿ, ಆನಿಮೆ ಕ್ಯಾರೆಕ್ಟರ್ಸ್ ತರ. ಗೈಸ್ ವಿ ಗೆಟಿಂಗ್ ಇದು. ಸೊ ಇದು ಇದು ಪನೀನೋ ಕಾರ್ನ್ ಪೋಲೋ ತಗೊಂತೀವಿ. ಸೊ ಚಿಕನ್ ತಗೊಂತೀವಿ. ಸೊ ಅದೆಲ್ಲ ಗ್ರಿಲ್ ಮಾಡ್ತಿರೋದನ್ನ ಒಳಗಡೆ ಬ್ರೆಡ್ ಒಳಗಡೆ ಹಾಕಿ ಸ್ಪೈಸಿಯಾಗಿ ಮಸಾಲೆ ಎಲ್ಲ ಹಾಕಿ ಕೊಡ್ತಾರೆ. ಈ ಪ್ಯಾಕೇಜಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತು ಒಳಗಡೆ ಚಿಕನ್ ಹಿಂಗಿರುತ್ತೆ ಕಾಣಿಸೋದು. ಸೊ ಇವಾಗ ಟ್ರೈ ಮಾಡೋಣ, ಲೆಟ್ಸ್ ಗೋ. ಈ ಬ್ರೆಡ್ ಮೇಲೆ ಎಳ್ಳು ಹಾಕಿದ್ದಾರೆ, ಎಷ್ಟು ಚೆನ್ನಾಗಿದೆ. ಒಂಥರ ಫ್ಲೇವರ್ ಕೊಡ್ತಾ ಇದೆ. ಜಸ್ಟ್ ಲೆಟಸು ಇದೆ, ಚಿಕನ್ ಇದೆ. ಚಿಕನ್ ಒಂದು ಸ್ವಲ್ಪ ಉಪ್ಪು ಕಮ್ಮಿ, ಬಟ್ ಚೆನ್ನಾಗಿದೆ. ಸ್ಪೈಸಸ್ ಎಲ್ಲ ಚೆನ್ನಾಗಿದೆ. ಬರೀ ಒಂಥರ ಪೆಪ್ಪರು ಮತ್ತು ಚಿಲ್ಲಿ ಪೌಡರ್ ಜಾಸ್ತಿ ಟೇಸ್ಟ್ ಬರ್ತದೆ. ಸೊ ಗೈಸ್ ಖಾಲಿ ಮಾಡಿದ್ವಿ. ಹೌ ಮಚ್ ವುಡ್ ಯು ರೇಟ್ ಇಟ್ ಪ್ರತೀಕ್ಷಾ? 7.5 out of 10.
ಎಸ್ ಅಗ್ರೀಡ್ 7.5 ಗೈಸ್. ಇದು ಯಾವುದೋ ಕಿಯೋಮಿ ಅಂತ ಸ್ಟೋರ್ ಇದೆ, ಸೊ ಲೆಟ್ಸ್ ಗೋ. ಇಸ್ ಇಟ್ ಫುಲ್ ನೇಲ್ಸ್ ಎಲ್ಲ ಮೋಸ್ಟ್ಲಿ ಶೀನ್ ಇಂದನೇ ಬರುತ್ತೆ, ಬಟ್ ತುಂಬಾನೇ ಚೆನ್ನಾಗಿದೆ. ಚೆನ್ನಾಗಿ ಕಾಣಿಸ್ತೈತೆ. ಇಲ್ಲಿ ಕ್ರೋಶೆ ಫ್ಲವರ್ಸು ಅದು ಇದು ಎಲ್ಲ ಇದೆ. ಪ್ರತೀಕ್ಷಾ ಯಾವುದೋ ನೋಡ್ತಿದ್ದಾಳೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಎಷ್ಟಿರ್ಬೋದು ಇದು? €10, 1000 rupees ಗೈಸ್. ಎಷ್ಟು ಚೆನ್ನಾಗಿದೆ ಆ್ಯಕ್ಚುಲಿ. ಇನ್ನು ಏನೇನಿದೆ ನೋಡೋಣ ಬನ್ನಿ. ಓ ಇದೆಲ್ಲ ಫೋನ್ ಚಾರ್ಮ್ಸ್, ಎಷ್ಟು ಚೆನ್ನಾಗಿದೆ. ಇಲ್ಲೆಲ್ಲ ಕ್ಯೂಟಾಗಿರೋ ಆಕ್ಸೆಸರೀಸು ಇದ್ದಾವೆ ಗೈಸ್. ಇಲ್ಲೇ ಹೆಂಗಿದ್ರೆ ಇನ್ನು ಚೈನಲ್ಲಿ ಹೆಂಗಿರ್ಬೋದು ಹೇಳಿ. ಈ ಐಲಿ ಎಷ್ಟು ಚೆನ್ನಾಗಿ ಗೈಸ್, ಎಷ್ಟು ಚೆನ್ನಾಗಿ ಇವ್ರದ್ದು ಡಿಸ್ಪ್ಲೇ ನೋಡಿ, ಎಷ್ಟು ಥರ ಇದೆ ನೋಡಿ. ಇಲ್ಲಿ ಒಂಥರ ಆಕ್ಸೆಸರಿ ವರ್ಲ್ಡ್ ಥರ ಇದೆ ಗೈಸ್. ಇದು ನೋಡಿ, ಇದು ರೆಡ್ ಚಿಲ್ಲಿ ಹಾಕೊಳ್ಳೋಣ. ಇದು ನೋಡಿ, ಇದು ರೆಡ್ ಚಿಲ್ಲಿಯ ಕ್ಲಿಪ್ ಅಂತೆ. ಓ ಇಟ್ಸ್ ಆ್ಯಕ್ಚುಲಿ ಕ್ಯೂಟ್, ಚೆನ್ನಾಗಿದೆ. ಇದು ನಂಗೆ ಇಟ್ಕೊಂಡು ಅಂತ ಎಷ್ಟು ಗೊತ್ತಾ? 200 rupees. ನಮ್ಮ ಅಮ್ಮಂಗೆ ತೋರಿಸಿದ್ರೆ ನಾನೇ ಅನ್ಸ್ಕೊಡ್ತೀನಿ ಬಾ ಅಂತ ಅಂತಾರೆ ಅಷ್ಟೇ. ಪೊಟ್ಯಾಟೊ ಚಿಪ್ ಕ್ಲಿಪ್ ಅಂತೆ. ಲಿಟ್ರಲಿ ಪ್ರಿಂಗಲ್ಸ್ದು ಕ್ಲಿಪ್ ಅಂತೆ. ಇದು ಫ್ರೆಂಚ್ ಫ್ರೈಸ್ ಆದ್ಮೇಲೆ ಸ್ವಲ್ಪ ಪೆರಿ ಪೆರಿ ಹಾಕ್ಬಿಟ್ಟು. ಇದು ನೋಡಿ, ಇದು ಸುಶಿದು ಕ್ಲಿಪ್ಪು ಗೈಸ್. ಇದು ನೋಡೇ ಇಲ್ಲ ಅವಾಗೆ. ಗೈಸ್, ಇದು ಸೂಪರ್ ಮಾರ್ಕೆಟ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ನಾವು ತುಂಬ ಲೇಟಾಗಿ ಬಂದಿದ್ದೀವಿ. ಸೊ ಎಲ್ಲ ಕ್ಲೋಸ್ ಮಾಡಿದ್ದಾರೆ ಆ್ಯಕ್ಚುಲಿ. ಆ ಲಾಟ್ ಆಫ್ ರೆಸ್ಟೋರೆಂಟ್ಸು ಮತ್ತು ಗ್ರೋಸರಿ ಸ್ಟೋರ್ಸ್ನೆಲ್ಲ ಕ್ಲೋಸ್ ಆಗೋಗಿದೆ. ಬರೀ ಸ್ಟ್ರೀಟ್ ಫುಡ್ ಪ್ಲೇಸಸ್ ಮಾತ್ರ ಸ್ವಲ್ಪ ಓಪನ್ ಇದ್ದಾವೆ. ಇದೇನೋ ಬಾವು ಥರ ಏನೋ ಇದೆ. ಪ್ರತೀಕ್ಷಾ ತೊಗೊಂಡಿದ್ದಾಳೆ ಇವಾಗ. ಟ್ರೈ ಮಾಡೋಣ. €2 ಅಂತೆ. ಬಾವ್ಜಿ ಕೊಲೊರಾತಿ ಇದೆ. ಬನ್ ಗೈಸ್. ಪರವಾಗಿಲ್ಲ. ಏನ್ರಲ್ಲಿ ರೋಲ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಸ್ವಲ್ಪ ಅಂಟಿದೆ. ಹಂಗೆ ಹಲ್ಗೆಲ್ಲ ಅಂಟ್ಕೊತಾ ಇದೆ. ಇದರಲ್ಲಿ ಒಂದು ಸ್ವಲ್ಪ ಪಾರ್ಸ್ಲಿ ಹಾಕಿದ್ದಾರೆ ಅನ್ಸುತ್ತೆ, ಆಮೇಲೆ ಕೊರಿಯಾಂಡರು ಹಾಕಿದ್ದಾರೆ. ಫ್ಲೇವರ್ ಚೆನ್ನಾಗಿದೆ, ಲೈಟಾಗಿ ತುಂಬಾ ಮೈಲ್ಡ್ ಆಗಿದೆ ಫ್ಲೇವರ್. ಇದಕ್ಕೆ ನಾವು $250 rupees ಕೊಟ್ಟಿರೋದು. ಒಂಚೂರು ವರ್ತಿಟ್ಟಿಲ್ಲ, ಕೊಟ್ಟಿದ್ದೀವಿ ಅಂತ ತಿನ್ಬೇಕಷ್ಟೇ. ಸೊ ನೆಕ್ಸ್ಟ್ ಸ್ಟಾಪ್ ವಿ ವಿಲ್ ಟ್ರೈ ಸ್ಕ್ಯೂವರ್ಸ್. ಸೊ ಹಿಂಗಿರುತ್ತೆ, ಈ ಥರ ಎಷ್ಟೊಂದು ಆಪ್ಷನ್ಸ್ ಇದಾವೆ ನೋಡಿ. ಈ ಥರ ನಮಗೆ ತಟ್ಟೆ ಕೊಟ್ಟಿರ್ತಾರೆ, ನಮ್ಗೆ ಯಾವ್ದು ಬೇಕೋ ಅದು ಆಪ್ಷನ್ ಚೂಸ್ ಮಾಡ್ಬೋದು. ಸೊ ಎಲ್ಲ ಚಿಕನ್ ಇರುತ್ತೆ, ಪೈನಾಪಲ್ ಇರುತ್ತೆ, ಚೀಸ್ ಕೂಡ ಇರುತ್ತೆ ಆ್ಯಕ್ಚುಲಿ. ಪೋರ್ಕು ಇದೆ, ಏನೇನೋ ಆಪ್ಷನ್ ಇದೆ ಗೈಸ್. ಇವದೆಲ್ಲ ಏನು ತಿಂತಾರೋ ಗೊತ್ತಿಲ್ಲ ನಮಗೆ. ಕಾಲಿಫ್ಲವರ್ ಇರುತ್ತೆ. ನೋಡೋಣ ಇವಾಗ ಯಾವ್ದು ತೊಗೊಳೋಣ. ಚಿಕನ್ ತೊಗೊಳ್ಳೋಣ. ಇದು ಯಾವುದೋ ಟೋಫು ಇದೆ ನೋಡು, ಬೇಕಾ? ಚೆನ್ನಾಗಿರ್ಬೋದೇನೋ. ನೋಡೋಕ್ಕೇನೋ ಸ್ವಲ್ಪ ಮಸಾಲ ಥರ ಇದೆ. ಸೊ ಹ್ಯಾವ್ ಟು ಟೇಕ್ ಸೇಫರ್ ಆಪ್ಷನ್ಸ್. ಯು ಆಲ್ಸೋ ಗೆಟ್ ದಿಸ್ ವೀಗನ್ ಒನ್. ಇದು ಬರೀ €1 ಇದೆ ಅಷ್ಟೇ. ಸೊ ಗೈಸ್, ಈ 4 ತೊಗೊತಾ ಇದ್ದೀವಿ. ಇದು ಚಿಕನ್, ಒಂದು ಟೋಫು ಮತ್ತು ಒಂದೇನು ವೀಗನ್ ಅಂತೆ. ಗೈಸ್ ಇವಾಗ ಬಂದಿದೆ ನೋಡಿ, ಸ್ಪೈಸಿ ಆಗಿರುತ್ತೆ. ತಿನ್ನೋಣ. ಐ ವಾಂಟ್ ಟು ಟ್ರೈ ದಿಸ್ ಒನ್. ಇದನ್ನ ಮೋಸ್ಟ್ಲಿ ಫ್ರೈ ಮಾಡಿ ಸ್ವಲ್ಪ ಉಪ್ಪು ಖಾರ ಆಮೇಲೆ ಎಳ್ಳೆಲ್ಲ ಹಾಕಿದ್ದಾರೆ. ಬ್ಲ್ಯಾಕ್ ಸೆಸಮಿ ಹಾಕಿದ್ದಾರೆ ಆ್ಯಕ್ಚುಲಿ. ಕಬಾಬ್ ಥರ ಇದೆ. ಪಿರಿ ಥರ ಹಾಕಿದ್ದಾರೆ ಮೇಲ್ಗಡೆ. ಸ್ವಲ್ಪ ಹುಳಿನೂ ಇದೆ, ಸ್ಪೈಸಿನೂ ಇದೆ, ಚೆನ್ನಾಗಿದೆ. ಲಿಟ್ರಲಿ ಕಬಾಬ್ ಥರ ಇದೆ ಗೈಸ್. ನೆಕ್ಸ್ಟು ಇದನ್ನು ಟ್ರೈ ಮಾಡೋಣ. ಇದು ವೀಗನ್ ಅಂತ ಇದ್ದಾರೆ, ಗೊತ್ತಿಲ್ಲ ಏನಿದೆ ಸ್ಟಫಿಂಗ್ ಏನು ಗೊತ್ತಿಲ್ಲ. ಆ್ಯಕ್ಚುಲಿ ಎಲ್ಲದಕ್ಕೂ ಸೇಮ್ ಮಸಾಲ ಸ್ಪ್ರಿಂಕಲ್ ಮಾಡಿದ್ದಾರೆ ಅನಿಸುತ್ತೆ. ಗೈಸ್ ಸ್ಟಫಿಂಗ್ ಏನೂ ಇಲ್ಲ, ಏನೋ ಒಂದು ಮೋಸ್ಟ್ಲಿ ರೈಸ್ ಶೀಟ್ನ ರೋಲ್ ಮಾಡಿ ಫ್ರೈ ಮಾಡಿದ್ದಾರೆ. ಸೊ ಒಂಥರ ಕ್ರಂಚಿ ಆಗಿದೆ ಆಚೆ ಕಡೆಯಿಂದ, ಒಳಗಡೆ ತುಂಬ ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ಟೋಫು ಟ್ರೈ ಮಾಡೋಣ. ಸೊ ಟೋಫು ವೆರಿ ಸಿಮಿಲರ್ ಟು ಪನ್ನೀರ್, ಅದೇ ಇನ್ನೂ ಸಾಫ್ಟರ್ ಆಗಿರುತ್ತೆ. ಗೈಸ್ ಏನು ಒಂಥರ ಇದೆ ಆ್ಯಕ್ಚುಲಿ.
ಅಂದರೆ ಅಷ್ಟು ಫ್ರೆಶ್ ಆಗಿಲ್ಲ ಅನ್ಕೊತೀನಿ. ಮಸಾಲಾಸ್ ಅಂತೂ ಚೆನ್ನಾಗಿದೆ, ಆದರೆ ಬ್ರೆಡ್ ಥರ ಟೇಸ್ಟ್ ಬರ್ತಿದೆ, ಟೋಫು ಥರ ಟೇಸ್ಟೇ ಇಲ್ಲ ಆ್ಯಕ್ಚುಲಿ. ನೆಕ್ಸ್ಟ್ ಈ ಚಿಕನ್ ಸ್ಕ್ಯೂವರ್ಸ್ ಟ್ರೈ ಮಾಡೋಣ. ಒಂಥರ ಇದೆ ಆ್ಯಕ್ಚುಲಿ, ಚೂವಿ ಆಗಿದೆ ತುಂಬ, ನಾರ್ಮಲ್ ಪೀಸ್ ಥರ ಇಲ್ಲ. ಇಲ್ಲ ಚಿಕನ್ ಅನ್ಕೊಂತೀನಿ, ಅಲ್ಲಿ ಚಿಕನ್ ಬರ್ತಿತ್ತು, ಒಂದ್ಸತಿ ಕೇಳೋಣ. ಇದು ಯಾವುದೋ ಮಾಚಾ ಸ್ಟೋರಿಗೆ ಬಂದಿದ್ವಿ. ಇಲ್ಲಿ ಮಾಚಾ ತಿರಾಮಿಸುನೂ ಇತ್ತು, ಮಾಚಾ ಜಲಾಟೋ ಇದೆ, ಡೋರಾಯಾಕಿ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ತಿರಾಮಿಸು ಖಾಲಿ ಆಗೋಗಿತ್ತು. ಅಯ್ಯೋ ನಾನು ಕೂಡಲೇ ಹಿಂಗೈತೆ. ಬಟ್ ಅನ್ಫಾರ್ಚುನೇಟ್ಲಿ ಮಾಚಾ ತಿರಾಮಿಸು ಖಾಲಿ ಆಗೋಗ್ಬಿಟ್ಟಿದೆ, ಎಲ್ಲರೂ ತಿಂದಾಕ್ಬಿಟ್ಟಿದ್ದಾರೆ. ಮೋಸ್ಟ್ಲಿ ಅದು ಇವ್ರದ್ದು ಫೇಮಸ್ ಅನಿಸುತ್ತೆ. ಸೊ ಆಲ್ರೆಡಿ 10 o'clock ಆಗಿದೆ, ಸೊ ಎಲ್ಲ ಖಾಲಿ ಆಗೋಗಿದೆ. ವಿ ಗಾಟ್ ದ ಮಾಚಾ ಕ್ರೀಮ್ ಡಿಲೈಟ್, €8 ಕೊಟ್ಟಿದ್ದೀವಿ. ಐ ಹೋಪ್ ಇಟ್ಸ್ ವರ್ತ್ ಇಟ್. ಆ್ಯಕ್ಚುಲಿ ನಾವು ಪ್ರೈಸೇ ಕೇಳಿಲ್ಲ, ಸುಮ್ಮನೆ ಆರ್ಡರ್ ಮಾಡಿಬಿಟ್ರಿ. ಇವಾಗ ಮೇಘ ಎತ್ಕೊಂಬರ್ತಿದ್ದಲ್ಲ ಗೈಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮೇ ಬಿ ಇಟ್ಸ್ ವರ್ತ್ €8. ಇದು ಇವಾಗ ತಾನೇ ತೊಗೊಂಡು ಆಲ್ರೆಡಿ ಚೆಲ್ಲಿದ್ವಿ, ಎಲ್ಲ ಕೆಳಗಡೆ ಚೆಲ್ಲಿದೆ, ಮೇಲೆಲ್ಲ ಬಿಡೋಗಿದೆ. ಸೊ ಮಾಡೋಣ. ಇದು ವಿಪ್ ಕ್ರೀಮ್ ವಿತ್ ನೋಡೋಕ್ಕೇನೋ ಚೆನ್ನಾಗಿದೆ. ಕ್ರೀಮ್ ಮಾಚಾ ಐಸ್ ಕ್ರೀಮ್ ಟ್ರೈ. ಸ್ವಲ್ಪ ಬಿಟ್ಟರ್ ಆಗಿದೆ, ನಂಗೆ ಇಷ್ಟ ಕಸರೆ ಇಲ್ಲ ಆ್ಯಕ್ಚುಲಿ, ಕಸರೆ ಆಗಿದೆ. ಆ್ಯಕ್ಚುಲಿ ಎಷ್ಟೊಂದು ಜನ ಹೇಳ್ತಾರೆ ಇದು ಗ್ರಾಸ್ ಥರ ಟೇಸ್ಟ್ ಇರುತ್ತೆ ಅಂತ, ಬಟ್ ನನಗೆ ಆ್ಯಕ್ಚುಲಿ ಇಷ್ಟ. ಮಾಚಾ ಅಂತೂ ಫೇವರೇಟ್, ತುಂಬಾ ಸ್ಟ್ರಾಂಗ್ ಇದೆ ಫ್ಲೇವರ್, ತುಂಬ ಕಸರೆ ಆಗಿದೆ, ಅದೇ ಅಂತಿರೋದು. ಮೋಸ್ಟ್ಲಿ ವಿಪ್ ಕ್ರೀಮ್ ಜೊತೆ ಓಕೆ. ಮೇಘ ಇಲ್ಲಿ ಕ್ಲೀನ್ ಮಾಡ್ತಿದ್ದಾಳೆ, ಮತ್ತು ನಾವಿಲ್ಲಿ ಹನಿ ಹಾಕಕ್ಕೆ ಹೇಳಿದ್ರಿ, ಇವಳು ಚೆಲ್ಲಿದ್ದು ಅವಳು ಬಿಡು ಗೈಸ್, ಅವಳು ಸ್ಟ್ರಾ ಹಾಕಿ ಚೆಲ್ಬಿಟ್ಟು ನನ್ನ ಮೇಲೆ ಹೇಳ್ತಿದ್ದಳು ನೋಡಿ. ಬಟ್ ಇಲ್ಲಿ ಹನಿ ಹಾಕಕ್ಕೆ ಹೇಳಿದ್ದೀರಿ, ಸೊ ಹನಿ ಹಾಕಿದ್ದಾರೆ. ಮೇ ಬಿ ಇವಾಗ ಸ್ವಲ್ಪ ಟೇಸ್ಟ್ ಬೆಟರ್ ಇರ್ಬೋದೇನೋ. ಇವನ್ ಮೇಘಾನೇ ಖಾಲಿ ಮಾಡೋದು ನೋಡಿ, ಫುಲ್ ಖಾಲಿ ಮಾಡಬೇಕು. ಗೈಸ್ ನಾಳೆ ನಾನು ವಾಶ್ರೂಮ್ ಹೋದರೆ ಎಲ್ಲ ಗ್ರೀನ್ ಇರುತ್ತೆ. ನಾನು ಪ್ರಾಬಬ್ಲಿ ಒಂದು ತೋರಿಸ್ತಲ್ಲ, ಬಾ ಒಳಗಡೆ ಬಾ, ನೋಡು ಗ್ರೀನ್ ಆಗಿ ಬಂದಿದೆ. ಗೈಸ್ ಸ್ಟ್ರಾ ಉಲ್ಟಾ ಹಾಕಿದ್ದೀವಿ, ಅಂದ್ರೆ ಕುಡಿಯೋಕ್ಕಾಗ್ತಾಯಿಲ್ಲ, ಎಲ್ಲ ಆಚೆ ಬರ್ತದೆ. ಸುಮ್ಮನೆ ಎಂಬ್ಯಾರೆಸ್ ಮಾಡ್ಕೊಂಡು ಕೂತಿದ್ದೀವಿ ಅಷ್ಟೇ. ಇಲ್ಲಿ ಫ್ಯಾಷನ್ ಅಂತ ಅಂತಾಳೆ ಅಷ್ಟೇ. ಮೂಗ್ ಮೇಲೆಲ್ಲ ಹಾಕೊಂಡು ಯಾವಾಗಲೂ ಚಳಿ ಇರೋ ಥರ ಹಂಗೆ ಸಮ್ಮರ್, ಸ್ವಲ್ಪ ಆಚೆ ಕಡೆ ಎಷ್ಟು ಸನ್ ಇದೆ. ಇವಳು ನೋಡಿದ್ರೆ ಯಾವ್ದು ವಿಂಟರ್ ಸ್ನೋ ಅಲ್ಲಿ ಮೆಲ್ಟ್ ಮಾಡ್ಕೊಂಡು ಬಂದಿದ್ದಾಳೆ. ಎಲ್ಸಾ ನಾನು ಅದಕ್ಕೆ ಏನು ಕೆಲಸ ಮಾಡ್ತೀಯ ಎಲ್ಸಾ. ಇದು ಲಾಸ್ಟ್ ಸ್ಟಾಪ್ ಗೈಸ್. ಇವಾಗ ಇದಾದ್ಮೇಲೆ ಮನೆಗೆ ಹೋಗ್ತಾ ಇರೋದಷ್ಟೇ. 10 ಗಂಟೆ ಆಗಿದೆ, ಆಲ್ರೆಡಿ ಲೇಟ್ ಆಗೋಗಿದೆ. ಸೊ Okay guys, see you in the next vlog. Bye. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್ ಗೈಸ್. ಒಂದೇ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಗೈಸ್. ಬಾಯ್ ಬಾಯ್.